ವಿಡಿಯೋ ಮಾಡಿ ಗುಡ್ಡೆ ಕಡ್ಕೊಂಡ್ ಬರ್ತೀರಾ ಏನ್ ಹೊಡಿತೀರಾ? ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ಹೊಡಿತಾರೆ. ರೌಡಿಸಂ ಮಾಡ್ತೀರಲ್ರಿ ಇಲ್ಲಿ ಮೂರ್ತಿ ಹೊಡೆಯಕ್ಕೆ ಬರ್ತೀರಾ? ಹಾ, ಹಂಗೆ ಮಾತಾಡ್ರಿ ಪರವಾಗಿಲ್ಲ. ಹಂಗೆ ಮಾತಾಡ್ರಿ ಸಮಯ, ಹಂಗೆ ಮಾತಾಡ್ರಿ ಪರವಾಗಿಲ್ಲ. ಒಂದೊಂದು 2 ವರ್ಷದ ಮಗು ಕಳೆದೋಗಿತ್ತು ಅಂದ್ರೆ ಅನೌನ್ಸ್ ಮಾಡೋರು ದಿಕ್ಕಿಲ್ಲ ಇಲ್ಲಿ. 2 ವರ್ಷದ ಮಗು ಕಳೆದೋಗಿದೆ ಅಂದ್ರೆ ಅನೌನ್ಸ್ ಮಾಡೋರು ದಿಕ್ಕಿಲ್ಲ ಇಲ್ಲಿ. ಅನೌನ್ಸ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನಕ್ಕೆ ನಡೆಸ್ಬೇಕಿಲ್ಲ? ಯಾರ್ದಾರ ಮನೆ ಮಗು ಕಳೆದೋದ್ರೆ ಸುಮ್ಮನಿರ್ತಾರಲ್ರಿ ಇವರು? ಒಂದು 2 ಅವರ್ ಆಯ್ತು ಅನೌನ್ಸ್ ಮಾಡೋದು ದಿಕ್ಕಿಲ್ಲ ಇಲ್ಲಿ. 2 ಅವರಿಂದ ಹೋಗಿದ್ದಾರೆ ಅಲ್ಲಿಗೆ. ಹಾಕಿ ಸ್ವಾಮಿ ಫೇಸ್ಬುಕ್ ಲೈವ್ ಹಾಕ್ರಿ ಇಂಥವ್ರಿಗೆ. ಫೇಸ್ಬುಕ್ ಲೈವ್ ಹಾಕಿ ಪ್ರತಿಯೊಂದನ್ನು ವಿಡಿಯೋ ಮಲ್ಪುನ ವಹಿವಾಟು ಎಂಕುಲ್ನೆಟ್ ಅನುಭವಿಸವು ಇದು ನ್ಯಾಯ ಅಲ್ಪ ಬಿಟ್ಟು ಬಾಬುನ ಪರಿಹರಿ ಗಮನಕ್ಕೆ ಹಾಗೂ ಎಲ್ಲಾ ಸಮುದ್ರ ಕ್ಷೇತ್ರದ ಭಕ್ತಾದಿಗಳ ಗಮನಕ್ಕೆ ಅರಸೀಕೆರೆ ತಾಲೂಕಿನ ಮಗು ಕಳೆದು ಹೋಗಿದೆ ಅಂತ ಹೇಳಿ ಆ ಒಂದು ಮಗುವಿನ ತಾಯಿ ಒಂದು 3-4 ತಾಸಿಂದ ಅಲ್ಲಿ ಕೌಂಟ್ ಕಟ್ಕೋಬಹುದು ಕೇಳ್ಕೊಂಡಿದ್ದು ಮಾಡ್ಲಿಕ್ಕೆ ಅನೌನ್ಸ್ ಮಾಡ್ಲಿಕ್ಕೆ ಹುಡುಕೊಡ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ಲಿಕ್ಕೆ ಹೇಳ್ತಾನೆ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಚೇರಿಗೆ ಒಂದು 3-4 ಟೈಮ್ ಪಾಪ ಒಂದೇ ಹೆಣ್ಮಗಳು ಅಡ್ಡಾದ್ರು ಕೂಡ ಯಾರೂ ಕೂಡ ಅದನ್ನ ಕೇರ್ ತಗೊಳ್ತಾನೆ ನಿರ್ಲಕ್ಷ್ಯ ಮಾಡ್ತಿದ್ರು. ಹೋದ್ರು ಕೂಡ ನಾವು ಪಬ್ಲಿಕ್ ಆಗಿ ಸದ್ಯ ಮಾಡಕ್ಕಾಗಲ್ಲ, ವೇಟ್ ಮಾಡಿ. ನಾವು ಪಬ್ಲಿಕ್ ಆಗಿ ಆ ಹೆಣ್ಮಗಳ ಪರವಾಗಿ ಕಳೆದಿದೆ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿ ವರ್ಗದವರು ಮಾಲೆ ತೆಗೆದು ಬನ್ನಿ ನೋಡ್ಕೊಂತೀವಿ ಗೂಂಡಾವರ್ತನೆ ಮಾಡ್ತಾರೆ. ಗೂಂಡಾವರ್ತನೆ ಮಾಡ್ತಾರೆ. ಇದು ಏನ್ ನ್ಯಾಯ? ಇದು ನಾವು ಧರ್ಮಸ್ಥಳಕ್ಕೆ ಹೋಗಿ ಧರ್ಮ ಕಾಪಾಡುತ್ತೆ ಅಂತ ನಮ್ಮಲ್ಲಿ ಒಬ್ರು ಸ್ವಾಮಿಗಳು ವಿಡಿಯೋ ಮಾಡಿದ್ಕೆ ಅವ್ರ ಮೊಬೈಲ್ ಕಸ್ಕೊಂಡು ಹೋಗ್ತಾರೆ. ಇದೆಲ್ಲ ಏನಿಲ್ಲ. ನಿಮ್ಮ ಹೆಸರು? ಮಗು ಎಷ್ಟು ವರ್ಷದ್ದು? 3 ವರ್ಷದ್ದು. ಹೆಣ್ಮಗುನ ಗಂಡು ಮಗುನ? ಹೆಣ್ಮಗು. ನಿಮ್ದೂರು? ಅರಸೀಕೆರೆ. ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಕ್ಕೆ ಏನಂದ್ರೆ ಒಂದು 10 ನಿಮಿಷ ಅವರೆಲ್ಲ ಹೋಗೋರೆ ಬರ್ತಾರೆ ಅಂತ ಒಂದು 1/2 ಅವರ್ ಕಾಯ್ತಿರು. ನಾವು 2 ನಿಮಿಷ ಈಗ ನಾವು ಅಲ್ಲೇ ಸುಮಾರು ಒಂದು 2 ಅವರಿಂದ ನಿಮಗೇನು ಅನೌನ್ಸ್ಮೆಂಟ್ ಮಾಡಿಲ್ಲ. ಇವಾಗ ಅದು ಯಾರೋ ಕರ್ಕೊಂಡ್ಬಂದು ಕೊಟ್ರು. ಇದು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರದ ಗಮನಕ್ಕೆ ಅಲ್ಲಿ ಒಬ್ಬಳು ತಾಯಿ ತನ್ನ ಹೆಣ್ಣು ಮಗು ಕಳ್ಕೊಂಡು 3 ಗಂಟೆಯಿಂದ ಒದ್ದಾಡಿದ್ದಾರೆ. ಅನೌನ್ಸ್ ಮಾಡಿ ಮಗು ಕಳೆದಿದೆ, ನನ್ನ ಹೆಣ್ಣು ಮಗು ಒಂದು ಕಳ್ಕೊಂಡು ಹೋಗಿದೆ ಅಂತ 3 ಗಂಟೆಯಿಂದ ಒದ್ದಾಡಿದ್ರು ಕೂಡ ಅನೌನ್ಸ್ ಮಾಡೋಕ್ಕೆ ನೀವು ತಯಾರಿಲ್ಲ. ಎಲ್ಲ ಜನ ಸೇರಿದ ಮೇಲೆ ಆಮೇಲೆ ನೀವು ಬಂದು ರೌಡಿಸಮ್ ಥರ ಮಾಡಿ ಗಲಾಟೆ ಮಾಡ್ತೀರಾ. ಅಲ್ಲಿ ಅನೌನ್ಸ್ ಯಾಕ್ರಿ ಮಾಡಲ್ಲ ನೀವು? ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಅಥವಾ ಎಲ್ಲೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಮಕ್ಕಳು ಈ ದೇವಸ್ಥಾನಗಳಲ್ಲಿ ಮಕ್ಕಳು ಕಳ್ಕೊಂಡ್ರೆ ಇಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು. 3 ಗಂಟೆವರೆಗೆ ಗೋಳಾಡಿದ್ದಾರೆ ಆ ತಾಯಿ. ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದರೆ ಎಲ್ಲರೂ ಬಂದು ಅಲ್ಲಿ ಅವ್ರ ಮೇಲೇ ಗಲಾಟೆ ಮಾಡ್ತೀರಾ ನೀವು. ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಆ ಮೊಬೈಲ್ನ ಕಸ್ಕೊಳ್ತೀರಾ ನೀವು. ಇದೇನಾ ನಿಮ್ಮ ಸೇಫ್ಟಿ? ನೀವು ಮೇಜರ್ಮೆಂಟ್ ತೊಗೊಳ್ಳೋದ ನೀವು ಭಕ್ತರ ಬಗ್ಗೆ? ಹೆಣ್ಣು ಮಗು ಕಳ್ಕೊಂಡು 3 ಗಂಟೆ ಆಯಿತು, ಅನೌನ್ಸ್ಮೆಂಟ್ ಮಾಡಿ ಅಂದ್ರೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಏನ್ರಿ ನಿಮಗೆ? ಎಲ್ಲಿ ಹೋಗಿದ್ದಾರೆ ಅನೌನ್ಸ್ಮೆಂಟ್ ಮಾಡೋರು? ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿ ಕಳ್ಸಿದಾರೆ ಅವ್ರಿಗೆಲ್ಲರಿಗೂ. ಯಾವ ಒಂದು ವಿಶ್ವಾಸ ಇಟ್ಕೊಂಡು ಬರಬೇಕು ಅಲ್ಲಿ ದೇವಸ್ಥಾನಕ್ಕೆ? ಭಕ್ತರು ದೇವರಿಂದ ದರ್ಶನ ಮಾಡೋಕೆ ಬರ್ತಾರೆ. ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮಗು ಕಳೆದಿದೆ ಅನೌನ್ಸ್ಮೆಂಟ್ ಮಾಡಿ ಅಂತ ಗೋಳಾಡಿದರೆ ಬಂದು ಆವಾಜ್ ಹಾಕ್ತೀರಾ ನೀವು ಬಂದು? ಇದು ಅತಿ ಆಯ್ತು ನಿಮ್ದಿದು. ಈಗ 3 ಗಂಟೆ ಆದಮೇಲೆ ಅನೌನ್ಸ್ ಮಾಡ್ತೀರಾ ನೀವು, ಜನ ಎಲ್ಲ ಸೇರಿದ ಮೇಲೆ. ಎಲ್ಲಿ ಮರ್ಯಾದೆ ಹೋಗುತ್ತೆ? ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ. ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗಬೇಕು. ಇದು ಅತಿ ಆಯ್ತು ನಿಮ್ಮದು. ಇದು ನಿಮ್ಮದು ಅತಿ ಆಗ್ತಾ ಇದೆ. ನಿಮ್ಮದು ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಹೆಣ್ಮಗಳು ಕಳೆದು 3 ಗಂಟೆ ತನಕ ಒದ್ದಾಡಿದೆ ಆ ತಾಯಿ. ಅನೌನ್ಸ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ನೀವು. ಯಾವ ಸೇಫ್ಟಿ ಮೆಜರ್ ನಿಮ್ಮದು? ಯಾವ ನಂಬಿಕೆ ಇಟ್ಕೊಂಡು ಬರಬೇಕು ಅಲ್ಲಿ? ಇದು ಅತಿ ಆಗ್ತಾ ಇದೆ ನಿಮ್ಮದು.